ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬಿಹಾರದ ರಾಜಕೀಯ ರಣರಂಗ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. 2025 ವಿಧಾನಸಭಾ ಚುನಾವಣೆ ನಿಜಕ್ಕೂ ಒಂದು ಹೈ ವೋಲ್ಟೇಜ್ ಕದನಕ್ಕೆ ಸಾಕ್ಷಿಯಾಗುವ ಎಲ್ಲಾ ಲಕ್ಷಣಗಳು ಗೋಚರವಾಗುತ್ತಿವೆ. ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಮತ್ತು ವಿಪಕ್ಷಗಳ ಇಂಡಿಯಾ ಬ್ಲಾಕ್ ಅಂದ್ರೆ ಮಹಾಗಠಬಂಧನ್ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ. ದ ವೋಟ್ ವೈಬ್ ಸಮೀಕ್ಷೆಯು ಈ ಜಿದ್ದಾಜಿದ್ದಿನ ಸ್ಪಷ್ಟ ಚಿತ್ರಣ ನೀಡಿದ್ದು, ಯಾವುದೇ ಮೈತ್ರಿಕೂಟಕ್ಕೂ ಸ್ಪಷ್ಟ ಬಹುಮತ ಸಿಗಬಹುದು ಅನುಮಾನ ಎಂದು ಭವಿಷ್ಯ ನುಡಿದಿದೆ. ಮತಗಳ ಅಂತರ ಎಷ್ಟಿರಬಹುದು, ಸಿಎಂ ರೇಸ್ನಲ್ಲಿ ಜನಪ್ರಿಯ ಅಭ್ಯರ್ಥಿ ಯಾರು ಅನ್ನೋದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಎಸ್, ದ ವೋಟ್ ವೈಬ್ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಮತ್ತು ಜೆಡಿಯು ನೇತೃತ್ವದ ಎನ್ಡಿಎ ಮೈತ್ರಿಕೂಟವು 41.3% ಮತಗಳನ್ನು ಗಳಿಸುವ ಮೂಲಕ ತುಸು ಮುನ್ನಡೆ ಕಾಯ್ದುಕೊಂಡಿದೆ. ಮತ್ತೊಂದು ಕಡೆ ಆರ್ಜೆಡಿ ಮತ್ತು ಕಾಂಗ್ರೆಸ್ ಒಳಗೊಂಡ ಮಹಾಗಠಬಂಧನ್ 39.7% ಮತಗಳನ್ನು ಪಡೆಯುವ ಮೂಲಕ ಪ್ರಬಲ ಪೈಪೋಟಿ ನೀಡಲಿದೆ. ಈ ಎರಡೂ ಮೈತ್ರಿಕೂಟಗಳ ನಡುವಿನ ಮತಗಳ ಅಂತರ ಕೇವಲ 1.6% ಆಗಿರುವುದು ಈ ಚುನಾವಣೆಯು ಎಷ್ಟು ತೀವ್ರವಾಗಿದೆ ಅಂತ ಸಾರಿ ಹೇಳ್ತಾ ಇದೆ. ಇನ್ನು ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷಕ್ಕೆ 9% ಮತಗಳು ಸಿಗುವ ಸಾಧ್ಯತೆಗಳಿದ್ದು, ಇದು ನಿರ್ಣಾಯಕ ಪಾತ್ರ ವಹಿಸುವ ಸಾಧ್ಯತೆಗಳಿವೆ. ಈ ಸಮೀಕ್ಷೆಯ ವಿಶ್ಲೇಷಣೆಯು ಕುತೂಹಲಕಾರಿಯಾಗಿದೆ. ವಯೋಮಾನದ ವಿಷಯದಲ್ಲಿ 18 ರಿಂದ 34 ವರ್ಷದ ಯುವ ಮತದಾರರು ಮಹಾಗಠಬಂಧನ್ ಕಡೆಗೆ ಹೆಚ್ಚಿನ ಒಲವು ತೋರಿದ್ದಾರೆ. ಆದರೆ 35 ವರ್ಷ ಮೇಲ್ಪಟ್ಟವರು ಎನ್ಡಿಎ ಮೈತ್ರಿಕೂಟವನ್ನ ಬೆಂಬಲಿಸುವ ಸಾಧ್ಯತೆ ಹೆಚ್ಚಿದೆ. ಲಿಂಗವಾರು ವಿಶ್ಲೇಷಣೆ ನೋಡಿದ್ರೆ ಮಹಿಳಾ ಮತದಾರರಲ್ಲಿ ಎನ್ಡಿಎ 6% ಹೆಚ್ಚು ಜನಪ್ರಿಯವಾಗಿದ್ರೆ, ಪುರುಷ ಮತದಾರರಲ್ಲಿ ಮಹಾಗಠಬಂಧನ್ಗೆ 2% ಹೆಚ್ಚಿನ ಬೆಂಬಲ ವ್ಯಕ್ತವಾಗಿದೆ. ಜಾತಿ ಸಮೀಕರಣವನ್ನ ಗಮನಿಸಿದರೆ ದಲಿತ ಸಮುದಾಯದ ಮತಗಳು ಯಾರಿಗೆ ಹೋಗಲಿವೆ ಎಂಬುದು ಫಲಿತಾಂಶದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಸಮೀಕ್ಷೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಮತ ಹಂಚಿಕೆಯಲ್ಲಿ ಅಲ್ಪ ಮುನ್ನಡೆ ಇದ್ದರೂ ಮುಖ್ಯಮಂತ್ರಿ ಅಭ್ಯರ್ಥಿಯ ಜನಪ್ರಿಯತೆಯಲ್ಲಿ ವಿರೋಧಾಭಾಸ ಕಾಣಿಸ್ತಾ ಇದೆ. ಸಿಎಂ ಸ್ಥಾನಕ್ಕೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರೇ ಸೂಕ್ತ ಎಂದು ಬರೋಬ್ಬರಿ 35% ಜನ ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ಕೇವಲ 23.4% ಜನ ಮಾತ್ರ ಬೆಂಬಲಿಸಿದ್ದಾರೆ. ಇದು ನಿತೀಶ್ ಕುಮಾರ್ ಸರ್ಕಾರದ ವಿರುದ್ಧ ಇರುವ ಆಡಳಿತಾರೂಢ ವಿರೋಧಿ ಅಲೆಯನ್ನ ಸೃಷ್ಟಿಪಡಿಸ್ತಾ ಇದೆ. ಹೀಗಾಗಿ ಆಡಳಿತ ವಿರೋಧಿ ಅಲೆಯಿಂದ ನಿತೀಶ್ ಕುಮಾರ್ ಅವರಿಗೆ ಹಿನ್ನಡೆ ಆಗ್ತಾ ಇದ್ರೂ ಬಿಜೆಪಿಯ ಬೆಂಬಲ ಎನ್ಡಿಎಗೆ ವರದಾನವಾಗಿದೆ. ಈ ತೀವ್ರ ಪೈಪೋಟಿಗೆ ಪ್ರಮುಖ ಕಾರಣ ಅಂದ್ರೆ ವಿಪಕ್ಷಗಳ ಮತಗಳು ಮಹಾಗಠಬಂಧನ್, ಜನ್ಸುರಾಜ್ ಮತ್ತು ಎಐಎಂಐಎಂ ನಡುವೆ ಹಂಚಿ ಹೋಗುತ್ತಿರುವುದು. ಎನ್ಡಿಎಗೆ ಇದು ಲಾಭ ಆಗುವ ಸಾಧ್ಯತೆಗಳಿವೆ. ಜೊತೆಗೆ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಇದ್ರೂ ಅನೇಕ ಮತದಾರರು ಜಾತಿ ಮತ್ತು ಸ್ಥಳೀಯ ನಾಯಕರ ಪ್ರಭಾವದಿಂದಲೇ ತಮ್ಮ ಆಯ್ಕೆ ನಿರ್ಧರಿಸುತ್ತಾರೆ. ಒಟ್ಟಿನಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ನವೆಂಬರ್ 6 ಮತ್ತು ನವೆಂಬರ್ 11ರಂದು 2 ಹಂತಗಳಲ್ಲಿ ನಡೆಯಲಿದ್ದು, ನವೆಂಬರ್ 14ರಂದು ಫಲಿತಾಂಶ ಪ್ರಕಟವಾಗಲಿದೆ. ಈ ಸಮೀಕ್ಷೆ ಅತಂತ್ರ ವಿಧಾನಸಭೆಗೆ ಕಾರಣವಾದರೂ ಅಚ್ಚರಿಯಿಲ್ಲ. ಸಣ್ಣ ಪಕ್ಷಗಳು ಕಿಂಗ್ ಮೇಕರ್ ಆಗುವ ಎಲ್ಲಾ ಸಾಧ್ಯತೆಗಳು ತೋರಿಸುತ್ತಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.